ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ತನುಭಾವಾದ್ಯಡಮೂಕೋऽಪಿ ವಾಗ್ಮಿ ಜಡಪತಿರಪಿ ಚತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಃ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೇತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀಗುರುಭ್ಯೋ ನಮಃ. ಹಿಂದೆ ಕೃಷ್ಣನು ಆ ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ಉಂಟಾಗತಕ್ಕಂತಹ ಪ್ರಭಾವಗಳಿಗೆ ಯಾರು ಒಳಗಾಗ್ತಾರೋ ಅಂಥವರಿಗೆ ಆ ಬ್ರಹ್ಮನನ್ನು ಹೊಂದುವಂತಹದ್ದು ಕಷ್ಟಕರವಾಗಿರತಕ್ಕಂತಹದ್ದು. ಯಾರು ಈ ಗುಣತ್ರಯಗಳನ್ನು ಮೀರಿ ಸಾಧನೆಯಲ್ಲಿ ತೊಡಗ್ತಾನೋ ಅವನು ಬ್ರಹ್ಮನನ್ನು ಹೊಂದುತ್ತಾನೆ ಎಂಬುದಾಗಿ ಹೇಳಿದ. ತದನಂತರದಲ್ಲಿ ಇಲ್ಲಿ ಲಕ್ಷ್ಮೀದೇವಿಯನ್ನು ಪಡ್ಕೊಳ್ಳುತ್ತಾನೆ ಅಂತ ಹೇಳಿದಾಗ, ಅಂದರೆ ಲಕ್ಷ್ಮೀಯ ಮೂಲಕವಾಗಿ ಭಗವಂತ ಲಕ್ಷ್ಮೀಯ ಅನುಗ್ರಹಕ್ಕೆ ಪಾತ್ರನಾಗಿ ತದನಂತರದಲ್ಲಿ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಎಂಬುದಾಗಿ ಹೇಳಿದರು. ಈಗ 15ನೇ ಅಧ್ಯಾಯದಲ್ಲಿ ಆ ಭಗವಂತ ಪೂರ್ತಿ ಈ ವೃಕ್ಷದ ಅಂದರೆ ಜಗದ್ವೃಕ್ಷದ ಬಗ್ಗೆ ಅದರ ವಿಶ್ಲೇಷಣೆಯನ್ನು ಒಂದೊಂದಾಗಿ ನೀಡ್ತಾ ಹೋಗ್ತಾನೆ. ಅದರ ಆರಂಭದಲ್ಲಿ ಹೀಗೆ ಹೇಳ್ತಾನೆ, ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವೀಯಂ ಛಂದಾಂಸಿ ಯಸ್ಯ ವರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಂತ. ಇದಕ್ಕೆ ಉಪನಿಷತ್ತು ಕೂಡ ನಮಗೆ ಪೂರಕವಾಗಿ ಇದನ್ನು ಹೇಳ್ತದೆ. ಊರ್ಧ್ವಮೂಲೋ ಅವಾಕ್ಷಾಕಃ ಅಂತ ಹೇಳಿಕೊಂಡು ಇದು ಉಪನಿಷತ್ತಿನಲ್ಲೂ ಕೂಡ ಇದಕ್ಕೆ ಬೇಕಾಗಿರತಕ್ಕಂತಹದ್ದು ಸಿಗ್ತದೆ. ಅದರ ಸಂವಾದಿಯಾಗಿ ಕೃಷ್ಣ ಈ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಏನರ್ಥ ಅಂತ ಕೇಳಿದರೆ ಇದರದ್ದು ಈ ಒಂದು ರೀತಿಯಾಗಿ ಒಗಟಿನ ರೀತಿಯಲ್ಲಿರ್ತಕ್ಕಂತಹದ್ದು. ಏನು ಅಂತಂದರೆ, ಮರದ ಬುಡ ಅದು ಮೇಲ್ಗಡೆ ಇದೆ, ಇನ್ನು ಶಾಖೆಗಳೆಲ್ಲವೂ ಕೂಡ ಅಧೋಮುಖವಾಗಿದೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಏನರ್ಥ ಅಂತ ಕೇಳಿದರೆ ಅದನ್ನು ಸ್ವಲ್ಪ ಭಾಷ್ಯದ ಮೂಲಕವಾಗಿ ನಾವು ನೋಡೋದು ಅಂತಾದರೆ, ಈ ಪ್ರಕೃತಿ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ತತ್ವ, ಇದೇ ರೀತಿಯಾಗಿ ಈ 25 ತತ್ವಗಳನ್ನು ಹೇಳ್ತಾರೆ. ಉಪನಿಷತ್ತಿನಲ್ಲಿಯೂ ಕೂಡ ಹೇಳ್ತಾರೆ ಇದನ್ನು. ಈ 25 ತತ್ವಗಳಿಂದ ಉಂಟಾಗತಕ್ಕಂತಹದ್ದು ಈ ಜಗತ್ತು. ಅದು ಒಂದು ಅದನ್ನು ವೃಕ್ಷ ಅಂತ ಅದನ್ನು ಹೋಲಿಸುವಂತಹದ್ದು. ಒಂದು ರೀತಿಯಾಗಿ ವೃಕ್ಷದ ರೀತಿಯಾಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ವೃಕ್ಷ ಅಂತ ಹೇಳಿದ ಮೇಲೆ ಅದಕ್ಕೊಂದು ಬೇರು ಬೇಕು. ಯಾವುದು ಬೇರು? ವೃಕ್ಷಗಳಿಗೆ ಬೇರಿಲ್ಲದೆ ಒಂದು ವೃಕ್ಷಕ್ಕೆ ಅಸ್ತಿತ್ವ ಅಂತ ಇಲ್ಲ. ಯಾವುದೇ ಒಂದು ವೃಕ್ಷ ಆಗಿದ್ದರೂ ಕೂಡ ಆ ವೃಕ್ಷ ಭದ್ರವಾಗಿ ಇರಬೇಕು ಅಂತ ಹೇಳಿದರೆ ಆ ವೃಕ್ಷಕ್ಕೆ ಭದ್ರವಾಗಿ ಬುನಾದಿಯಾಗಿರ್ತಕ್ಕಂತಹದ್ದು ಬೇರು. ಅದೇ ರೀತಿಯಾಗಿ
ಈ ಜಗತ್ತು ಇದೊಂದು ರೀತಿಯಾಗಿರತಕ್ಕಂತಹ ವೃಕ್ಷ. ಈ ವೃಕ್ಷಕ್ಕೆ ಯಾವುದು ಯಾರು ಮೂಲ ಕಾರಣ ಯಾರು ಅಂತ ಕೇಳಿದ್ರೆ ಅದನ್ನು ಭಗವಂತ ಅಂತ ಹೇಳ್ತಾನೆ. ಭಗವಂತ ಸರ್ವೋತ್ತಮನಾಗಿರತಕ್ಕಂತಹ ಪರಮಾತ್ಮ, ಅವನು ಈ ಜಗತ್ತಿಗೆ ಆಧಾರ. ಇನ್ನು ಜಡವಾಗಿರತಕ್ಕಂತಹ ಪ್ರಪಂಚದಲ್ಲಿ ಅಲ್ಲಿ ಪ್ರಕೃತಿ ತತ್ವ, ಪ್ರಕೃತಿ ಎಂಬುದು ಅಲ್ಲಿ ಮೂಲವಾಗಿರತಕ್ಕಂತಹದ್ದು. ಯಾಕೆಂದರೆ ಭಗವಂತ ನಮಗೆ ಆರಂಭದಿಂದಲೂ ಕೂಡ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡುವಾಗ ಹೇಗೆ ಮಾಡ್ತಾನೆ ಅಂತ ಕೇಳಿದರೆ ಕೇವಲ ಯಾವುದೇ ಒಂದು ಕಾರಣ ಇಲ್ಲದೆ ಇದ್ದಕ್ಕಿದ್ದ ಹಾಗೆ ಈ ಜಗತ್ತನ್ನು ಸೃಷ್ಟಿ ಮಾಡುವುದಿಲ್ಲ ಭಗವಂತ. ಮತ್ತು ಲೌಕಿಕವಾಗಿ ನಾವು ನೋಡೋದಂತಾದರೆ ಯಾವುದೇ ಒಂದು ವಸ್ತುವನ್ನು ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಕಚ್ಚಾ ಪದಾರ್ಥಗಳು ಬೇಕೇ ಬೇಕು. ಉದಾಹರಣೆಗೆ ಒಂದು ಬಂಗಾರದ ಏನಾದರೂ ಒಂದು ಆಭರಣವನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಮೂಲವಾಗಿರತಕ್ಕಂತಹದ್ದು ಬಂಗಾರ. ಇನ್ನು ಮಣ್ಣಿನ ಯಾವುದಾದ್ರೂ ಒಂದು ಪದಾರ್ಥವನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಮೂಲವಾಗಿರತಕ್ಕಂತಹ ಕಚ್ಚಾ ವಸ್ತು ಯಾವುದು ಅಂತ ಕೇಳಿದ್ರೆ ಅದು ಮಣ್ಣು. ಅದೇ ರೀತಿಯಾಗಿ ಜಗತ್ತು ಅದು ಪರಿಣಾಮವಾಗಲಿಕ್ಕೆ, ಅದು ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಪ್ರಕೃತಿ. ಈ ಪ್ರಕೃತಿಯಿಂದಾಗಿ ಜಗತ್ತು ವಿಸ್ತಾರವಾಗಿ ಅದು ಆಗ್ತಾ ಹೋಗ್ತದೆ. ಇಡೀ ಜಗತ್ತುಗಳು ಪ್ರಳಯ ಕಾಲದಲ್ಲಿ ಸಂಕುಚಿತವಾಗಿರತಕ್ಕಂತಹದ್ದು ಪ್ರಕೃತಿಯಲ್ಲಿ. ಕೊನೆಗೆ ಭಗವಂತ ಅದನ್ನು ಸೃಷ್ಟಿ ಮಾಡುವಾಗ ಆ ಪ್ರಕೃತಿಯ ಮೂಲಕವಾಗಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಈ ಜಡವಾಗಿರತಕ್ಕಂತಹ ಪ್ರಪಂಚದಲ್ಲಿ ಅದಕ್ಕೆ ಮೂಲ ಪ್ರಕೃತಿಯ ಆ ಮೂರು ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣಗಳು, ಆ ಮೂರು ಗುಣಗಳು ಮೂಲವಾಗಿರ್ತಕ್ಕಂತಹದ್ದು. ತದನಂತರದಲ್ಲಿ ಇನ್ನು ಅಸ್ವತಂತ್ರವಾಗಿರತಕ್ಕಂತಹ ಪ್ರಪಂಚ, ಜಗತ್ತನ್ನು ನಾವು ಎರಡು ವಿಂಗಡಣೆ ಮಾಡ್ಬೋದು, ಎರಡು ವಿಭಾಗವಾಗಿ ಅದನ್ನು ಹೇಳ್ಬೋದು. ಒಂದು ಹೇಗೆ ಅಂತ ಕೇಳಿದರೆ ಸ್ವತಂತ್ರಂ, ಇದನ್ನು ತತ್ವಸಂಖ್ಯಾನಗಳಲ್ಲಿಯೂ ಕೂಡ ಅದನ್ನು ವಿವೇಚನೆ ಮಾಡ್ತಾರೆ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವವಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವೋ ದಿಧೇ ತರತ್ ಅಂತ ತತ್ವಸಂಖ್ಯಾನದಲ್ಲಿ ಹೇಳ್ತಾರೆ ಆಚಾರ್ಯ ಮಧ್ವರು. ಜಗತ್ತಿನಲ್ಲಿ ಎರಡು ರೀತಿಯಾಗಿರತಕ್ಕಂತಹ ತತ್ವವನ್ನು ಹೇಳಬಹುದು ಅಂತ. ಮೊದಲ ತತ್ವ ಯಾವುದು ಅಂತ ಕೇಳಿದರೆ ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ ಅಂತ. ಇನ್ನೊಂದು ಭಾವ ಅಭಾವ, ಇದು ಎರಡು ವಿಭಾಗವಾಗಿ ಹೇಳುವಂತಹದ್ದು. ಸ್ವತಂತ್ರ ತತ್ವದಲ್ಲಿ ಏನಾದರೂ ವಿಭಾಗಗಳಿದೆಯೋ ಅಂತ ಕೇಳಿದರೆ ಸ್ವತಂತ್ರ ತತ್ವದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಭಾಗಗಳಿಲ್ಲ. ಯಾಕೆ ಅಂತಂದರೆ ಸ್ವತಂತ್ರನಾಗಿರ್ತಕ್ಕಂಥವನು ಯಾರು? ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ಹೇಳ್ತಾರೆ. ಏನು, ಯಾರು ಸ್ವತಂತ್ರ ಅಂತ ಕೇಳಿದರೆ ಯಾರ ಅಧೀನಕ್ಕೂ ಒಳಗಾಗದೆ ತಾನು ಇಡೀ ಜಗತ್ತನ್ನು ನಿಯಮನೆ ಮಾಡಿಕೊಂಡು ಸೃಷ್ಟಿಯಾದಿಗಳನ್ನು ಮಾಡಿಕೊಂಡು ಇರತಕ್ಕಂಥವನು ಅದು ಭಗವಂತ. ಇನ್ನು ಅಸ್ವತಂತ್ರ ತತ್ವ, ಸ್ವತಂತ್ರೋ ಭಗವಾನ್ ವಿಷ್ಣು, ಈ ಅಸ್ವತಂತ್ರ ತತ್ವದಲ್ಲಿ ಭಾವ ಅಭಾವ ಅಂತ ಹೇಳಿಕೊಂಡು ವಿಭಾಗಗಳು ನಡೀತಾ ಹೋಗ್ತವೆ. ಅದ ಹಾಗೆಯೇ ಇಲ್ಲಿ ಈಗ ಅಸ್ವತಂತ್ರ ತತ್ವದಲ್ಲಿ ಸರ್ವೋತ್ತಮವಾಗಿರತಕ್ಕಂತಹ ಲಕ್ಷ್ಮೀ ತತ್ವ, ಅದು ಈ ಮೂಲ ಪ್ರಕೃತಿಗೆ ಅಭಿಮಾನಿ. ಯಾಕೆಂದರೆ ಪ್ರಕೃತಿಗೆ ಅಭಿಮಾನಿ ದೇವತೆ ಯಾರು ಅಂತ ಕೇಳಿದರೆ ಅದು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾಗಿರತಕ್ಕಂತಹದ್ದು ಪ್ರಕೃತಿ. ಲಕ್ಷ್ಮೀದೇವಿಗೇ ಇನ್ನೊಂದು ಹೆಸರು ಪ್ರಕೃತಿ ಅಂತ. ಆದರೂ ಕೂಡ ಅದರಿಂದ ಈ ಪ್ರಕೃತಿ ತತ್ವದಿಂದಾಗಿ ಇಡೀ ಜಗತ್ತು ಅದು ವಿಸ್ತಾರವಾಗಿ ಆಗ್ತಾ ಹೋಗ್ತದೆ. ಇಲ್ಲಿ ಈಗ
ಈ ಲಕ್ಷ್ಮೀ ತತ್ವ ಅದು ಮೂಲವಾಗಿರತಕ್ಕಂತಹ ಪ್ರಕೃತಿಗೆ ಅಭಿಮಾನಿ ದೇವತೆ ಅವಳು ಅವಳು ಒಂದು ರೀತಿಯಾಗಿ ಜಗತ್ತಿಗೆ ಬೇರಿನಂತೆ, ಅಂದರೆ ಮೂಲಾಧಾರವಾಗಿ ಇರುವವಳವಳು. ತದನಂತರದಲ್ಲಿ ಇನ್ನು ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ತತ್ವ, ಹೀಗೆ 5 ತತ್ವಗಳನ್ನು ಹೇಳ್ತಾರೆ. ಈ 5 ತತ್ವಗಳು ಅದೆಲ್ಲ ಈ ಒಂದು ಮರ ಅಂತ ಹೇಳಿದ ಮೇಲೆ ಅದಕ್ಕೆ ರೆಂಬೆಗಳು, ಅದಕ್ಕೆ ಶಾಖೆಗಳು, ಹೀಗೆ ಬೇರೆ ಬೇರೆ ವಿಭಾಗಗಳು ಬೇಕು. ಫಲ, ಪುಷ್ಪ ಇತ್ಯಾದಿಗಳೆಲ್ಲವೂ ಕೂಡ ಬೇಕು. ಈ ಜಗದ್ವೃಕ್ಷಕ್ಕೆ ಯಾರು ಕೊಂಬೆ ಅಂತ ಕೇಳಿದರೆ ಬುದ್ಧಿತತ್ವ, ಮನಸ್ತತ್ವ ಇತ್ಯಾದಿಗಳೆಲ್ಲವೂ ಕೂಡ ಅದು ರೆಂಬೆ ಕೊಂಬೆಯ ಸ್ಥಾನದಲ್ಲಿರ್ತಕ್ಕಂಥವುಗಳು. ತದನಂತರದಲ್ಲಿ ಈ ಜಗದ್ವೃಕ್ಷ ಏನಿದೆ, ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಹೇಳ್ತಾರೆ. ಊರ್ಧ್ವಮೂಲಂ ಅಧಃಶಾಖಃ ಅಶ್ವತ್ಥಂ. ಏನು ಅಶ್ವತ್ಥಂ ಅಂತ ಹೇಳಿದ್ರೆ ಕುದುರೆ. ಅಶ್ವತ್ಥ ಅಂತ ಹೇಳಿದ್ರೆ ಒಂದು ಕುದುರೆ ಅಂತ ಹೇಳ್ಬೋದು. ಇನ್ನೊಂದು ಅಶ್ವತ್ಥ ವೃಕ್ಷವನ್ನು ನೋಡಿದರೆ ಅದು ಈಗ ಇದ್ದ ಹಾಗೆ, ಇವತ್ತೇ ಇದ್ದ ಹಾಗೆ ನಾಳೆ ಇರೋದಿಲ್ಲ. ಇನ್ನೊಂದು ಏನು ಅಂತ ಕೇಳಿದರೆ ಕ್ಷಣ ಕ್ಷಣಕ್ಕೂ ಕೂಡ ಅದು ವ್ಯತ್ಯಾಸವಾಗ್ತಾ ಇರ್ತದೆ. ಅದೇ ರೀತಿಯಾಗಿ ಈ ಜಗತ್ತು ಸದಾ ಕಾಲದಲ್ಲೂ ಕೂಡ ಪರಿಣಾಮವನ್ನು ಹೊಂದುತ್ತಾ ಇರ್ತದೆ. ಯಾಕೆ ಅಂತ ಕೇಳಿದರೆ ಇವತ್ತಿರತಕ್ಕಂತಹ ಜಗತ್ತು ಈಗ ಇದ್ದಂತಹ ಜಗತ್ತು ಮುಂದೆ ಇರೋದಿಲ್ಲ. ಆದ್ದರಿಂದ ಈ ಜಗತ್ ವೃಕ್ಷ ಏನಿದೆ ಅದು ವ್ಯತ್ಯಾಸವಾಗ್ತಾನೇ ಇರುವಂತಹದ್ದು. ಅದಕ್ಕೋಸ್ಕರ ಇದನ್ನು ಈ ಜಗದ್ವೃಕ್ಷವನ್ನು ಅಶ್ವತ್ಥಂ ಅಂತ ಹೇಳ್ತಾರೆ. ಇನ್ನೊಂದು ಅಶ್ವತ್ಥ ಅಂತ ಹೇಳಿದರೆ ಅದು ವ್ಯತ್ಯಾಸ, ಅಂದರೆ ಪೂರ್ಣವಾಗಿ ದಿನದಿಂದ ದಿನಕ್ಕೆ ಅಥವಾ ಈಗ ಇರತಕ್ಕಂತಹ ದೃಷ್ಟಿ ಮುಂದಿನ ಸೃಷ್ಟಿಯಲ್ಲಿ ಆಗುವಾಗ ಮತ್ತೆ ಪುನಃ ಅದು ವ್ಯತ್ಯಾಸವನ್ನು ಹೊಂದುತ್ತಾ ಹೋಗ್ತದೆ. ಅದಕ್ಕೋಸ್ಕರ ಇದನ್ನು ಅಶ್ವತ್ಥ ಅಂತ ಕರೀತಾರೆ. ಅಶ್ವತ್ಥಂ ಪ್ರಾಹು. ಇನ್ನೊಂದು ಅಶ್ವತ್ಥ ಅಂತ ಹೇಳಿದಾಗ ಚಂಚಲ ಸ್ವಭಾವ. ಯಾಕೆ ಅಂದರೆ ಈ ಜಗತ್ತು ಪೂರ್ಣವಾಗಿ ಯಾವ ಕಾಲಕ್ಕೂ ಕೂಡ ಅದು ಪೂರ್ತಿ ನಾಶವನ್ನು ಹೊಂದೋದಿಲ್ಲ. ಯಾಕೆ ಅಂತ ಕೇಳಿದರೆ ಪೂರ್ತಿ ನಾಶವನ್ನು ಹೊಂದಿದರೆ ಮತ್ತೆ ಈ ಕಲ್ಪದಲ್ಲಿ ನಾಶ ಆಯಿತು, ಮುಂದಿನ ಕಲ್ಪದಲ್ಲಿ ಕೆಲವು ಇದರಲ್ಲಿ ನಾಶ ಅಂತ ಹೇಳಿದಾಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಾಶಗಳಿದೆ. ಕಲ್ಪ ಪ್ರಳಯ, ದೈನಂದಿನ ಪ್ರಳಯ, ಮಹಾಪ್ರಳಯ, ಹೀಗೆ ಬೇರೆ ಬೇರೆ ನಾಶಗಳನ್ನು ಜಗತ್ತಿಗೆ ಹೇಳುತ್ತಾರೆ. ಇದರಲ್ಲಿ ಕೆಲವೆಲ್ಲ ಸಂದರ್ಭದಲ್ಲಿ ಕೆಲವು ಲೋಕಗಳಿಗೆ ಮಾತ್ರ ನಾಶವನ್ನು ಹೇಳ್ತಾರೆ. ಈಗ ಇಲ್ಲಿ ಹೇಳತಕ್ಕಂತಹದ್ದು ಈ ಜಗತ್ತು ಹೇಗೆ ಅಂತ ಕೇಳಿದರೆ ಪ್ರವಾಹತಃ ಅನಾದಿ ನಿತ್ಯ ಅಂತ. ಅಂದರೆ ಗಂಗೆಯಲ್ಲಿರತಕ್ಕಂತಹ ಪ್ರವಾಹ ಅದು ನಿತ್ಯ. ಆದರೆ ಇವತ್ತಿರತಕ್ಕಂತಹ ನೀರು ನಾಳೆ ಉಂಟಾ ಅಂತ ಕೇಳಿದರೆ ನಾಳೆ ಇಲ್ಲ. ಯಾಕೆ? ಆ ನೀರು ಪ್ರವಾಹ ಅದು ಹರಿದು ಹೋಗಿದೆ, ಮತ್ತೆ ನಾಳೆ ಅದು ಮತ್ತೆ ಪುನಃ ಹೊಸದಾಗಿರತಕ್ಕಂತಹ ನೀರು. ಅದೇ ರೀತಿಯಾಗಿ ಈ ಜಗತ್ತು ಪ್ರವಾಹತಃ ನಿತ್ಯ. ಹಿಂದಿನ ಕಲ್ಪದಲ್ಲಿರತಕ್ಕಂತಹ ಜಗತ್ತು ಅದು ಈ ಕಲ್ಪದಲ್ಲಿ ಆಗುವಾಗ ಅದು ಮಧ್ಯದಲ್ಲಿ ನಾಶವಾಗಿ ಮತ್ತೆ ಪುನಃ ಇಲ್ಲಿ ಹೊಸದಾಗಿ ಸೃಷ್ಟಿಯಾಯಿತು. ಆದ್ದರಿಂದ ಈ ಜಗತ್ತನ್ನು ಪ್ರವಾಹತಃ ನಿತ್ಯ ಅಂತ ಹೇಳ್ತಾರೆ ಇದನ್ನು. ಇನ್ನು ಇದರಲ್ಲಿ ಎಲೆಗಳು ಛಂದಾಂಸಿ ಯಸ್ಯ ಪರ್ಣಾನಿ, ಎಲೆಗಳೆಲ್ಲ ಬೇಕು. ಅದು ಎಲೆಗಳು ಯಾವುದು ಅಂತ ಕೇಳಿದರೆ ಛಂದಾಂಸಿ ವೇದಗಳು. ನಾಶವನ್ನು ಹೊಂದದೇ ಇರತಕ್ಕಂತಹ ವೇದಗಳು ಈ ಜಗದ್ವೃಕ್ಷಕ್ಕೆ ಎಲೆಗಳ ಸ್ಥಾನದಲ್ಲಿರುವಂತಹದ್ದು. ಛಂದಾಂಸಿ ಯಸ್ಯ ಪರ್ಣಾನಿ.
ಇನ್ನು ಇದಕ್ಕೆ ಮುಖ್ಯವಾಗಿರತಕ್ಕಂತಹದ್ದು ಯಾವುದು, ಕಾರಣ ಏನು ಅಂತ ಕೇಳಿದರೆ ಈ ಎರಡು ಪುರುಷಾರ್ಥಗಳು. ಅದು ಯಾವುದು ಅಂತ ಕೇಳಿದರೆ ನಮಗೆ ಚತುರ್ವಿಧವಾಗಿರತಕ್ಕಂತಹ ಪುರುಷಾರ್ಥಗಳು ಅತೀ ಅವಶ್ಯಕವಾಗಿರ್ತಕ್ಕಂತಹದ್ದು. ಆದರೆ ಇಲ್ಲಿ ಹೇಳತಕ್ಕಂತಹದ್ದು ಒಂದು ಕಾಮ, ಇನ್ನೊಂದು ಮೋಕ್ಷ. ಅದು ಈ ಜಗದ್ವೃಕ್ಷ ಫಲಿಸಲಿಕ್ಕೆ, ಅಂದರೆ ಆ ಜಗದ್ವೃಕ್ಷದಲ್ಲಿ ಫಲ ಬರಲಿಕ್ಕೆ ಈ ಕಾಮ ಮತ್ತು ಮೋಕ್ಷ ಎಂಬಂತಹದ್ದು ಮುಖ್ಯವಾಗಿರತಕ್ಕಂತಹ ಕಾರಣಗಳಾಗಿರ್ತವೆ. ಈ ಜಗದ್ವೃಕ್ಷವನ್ನು ಯಾರು ಸರಿಯಾಗಿ ತಿಳ್ಕೊಳ್ಳೋದು ಅಂದರೆ ಯಥಾರ್ಥವಾಗಿ ಯಾರು ತಿಳ್ಕೊಳ್ತಾನೋ ಅವನು ಈ ವೇದದ ಸಾರವನ್ನು ತಿಳಿದಿರತಕ್ಕಂಥವನು ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಇಲ್ಲಿ ಅದನ್ನು ಮತ್ತಷ್ಟು ಬಿಡಿಸ್ತಾರೆ. ಏನು ಅಂತ ಕೇಳಿದರೆ ಇಲ್ಲಿ ಪೃಥಂಗೂಲಂ ಹರಿಸ್ತಸ್ಯ ಜಗದ್ವೃಕ್ಷಸ್ಯ ಭೂಮಿಮತ್ ಸತ್ವಾದಿಯುಕ್ತೆ ಚಿತಚಿತ್ ಪ್ರಕೃತಿ ಮೂಲಭಾಗವತ್. ಇದನ್ನು ಮತ್ತಷ್ಟು ಚೆನ್ನಾಗಿ ಅರ್ಥವನ್ನು ಬಿಡಿಸ್ತಾರೆ. ಹೇಗೆ ಅಂತ ಕೇಳಿದರೆ ಹಿಂದೆ ನಮಗೆ ಕೃಷ್ಣ ಹೇಳಿದ್ದ ಇದಂ ಶರೀರಂ ಕೌಂತೇಯ ಎಂಬುದಾಗಿ ಕೃಷ್ಣ ನಮಗೆ ಆ 13ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ಅದನ್ನು ತಿಳಿಸಿದ್ದ. ಏನು ಅಂತ ಕೇಳಿದರೆ ಇದು ಮುಖ್ಯವಾಗಿ ಇದಂ ಶರೀರಂ ಕೌಂತೇಯ ಕ್ಷೇತ್ರಂ ಇತಿ ಅಭಿಧೀಯತೆ ಏತದ್ಯೋ ವೇತಿ ತಂ ಪ್ರಾಹು ಕ್ಷೇತ್ರಜ್ಞ ಇದು ತದ್ವಿದಃ. ಈ ಅವ್ಯಕ್ತತತ್ವ, ಮಹತ್ತತ್ವ, ಅಹಂಕಾರತತ್ವ ಇವೆಲ್ಲವೂ ಕೂಡ ಪರಿಣಾಮಗೊಂಡು ಅದರಿಂದ ಉಂಟಾಗತಕ್ಕಂಥ ದುಃಖಾದಿಗಳನ್ನು ಅದೆಲ್ಲವನ್ನೂ ಕೂಡ ಮೀರಿ ಯಾರು ಇರ್ತಾನೋ ಇವನನ್ನು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತ ಎರಡು ವಿಭಾಗವಾಗಿ ತಿಳಿಸಲಿಕ್ಕೆ ಬರ್ತದೆ ಎಂಬುದಾಗಿ ಕೃಷ್ಣ ಹೇಳಿದ್ದ. ಈಗ ನಮಗೆ ಅದನ್ನು ಕಿಂಚಿತ್ ಸ್ವಲ್ಪ ನೆನಪನ್ನು ಮಾಡಿಕೊಡುವಂತೆ ಇಲ್ಲಿ ಅದನ್ನು ಹೇಳ್ತಾರೆ. ಈ ಸಂಸಾರದ ಸ್ವರೂಪವನ್ನು ಹೇಳಿಕೊಂಡು ಅದನ್ನು ಮತ್ತಷ್ಟು ಚೆನ್ನಾಗಿ ಅದನ್ನು ಬಿಡಿಸಿ ಹೇಳ್ತಾ ಹೋಗ್ತಾರೆ. ಏನು ಅಂತ ಕೇಳಿದರೆ ಯಾರಿಗೆ ಇದರಿಂದ ಅಂದರೆ ಜಗತ್ತಿನ ಭವದ ಬಂಧನದಿಂದ ಯಾರಿಗೆ ಬಿಡುಗಡೆಯಾಗಬೇಕು ಅವರು ಈ ರಹಸ್ಯವನ್ನು ತಿಳ್ಕೊಳ್ಳಬೇಕು ಅಂತ. ಯಾಕೆ ಅಂತ ಕೇಳಿದರೆ ಇದನ್ನು ತಿಳ್ಕೊಂಡ್ರೆ ಮಾತ್ರ ನಮಗೆ ಬಿಡುಗಡೆಯಾಗುವಂತಹದ್ದು ಹೊರತು ಇದನ್ನು ತಿಳ್ಕೊಳ್ಳದೆ ಕೇವಲ ಇದರ ಜ್ಞಾನವನ್ನೇ ಬರೆಸಿಕೊಳ್ಳದೆ ತಾನು ಬಿಡುಗಡೆಯನ್ನು ಹೊಂದುತ್ತೇನೆ ಅಂತ ಹೇಳಿದರೆ ಅದು ಸಾಧ್ಯವಾಗದೇ ಇರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಅದನ್ನು ಹೇಳ್ತಾರೆ. ಈ ಜಗತ್ತೆಂಬ ವೃಕ್ಷ ಇದೆಯಲ್ವ ಏನು, ಅದಕ್ಕೆ ಪರಮಾತ್ಮ ಆ ಭೂಮಿ ಅವನು ಮೂಲ, ಭಗವಂತ ಮೂಲನಾಗಿರ್ತಕ್ಕಂಥವನು. ಹೇಗೆ ಆಗಲೇ ಹೇಳಿದ ಹಾಗೇನೆ ಒಂದು ವೃಕ್ಷಕ್ಕೆ ಬೇರು ಎಷ್ಟು ಅವಶ್ಯಕನೋ ಅದೇ ರೀತಿಯಾಗಿ ಈ ಜಗತ್ತಿನ ವೃಕ್ಷಕ್ಕೆ ಭಗವಂತ ಅತ್ಯಂತ ಅವಶ್ಯಕನಾಗಿರ್ತಕ್ಕಂಥವನು. ಇನ್ನು ಜಗದ್ವೃಕ್ಷದಲ್ಲಿ ಎರಡೂ ಕೂಡ ಇದೆ. ಏನು, ಚಿತ್ ಪದಾರ್ಥಗಳು ಇದೆ, ಅಚಿತ್ ಪದಾರ್ಥಗಳು ಇದೆ. ಅಂದರೆ ಚೇತನವಾಗಿರತಕ್ಕಂತಹ ಪದಾರ್ಥಗಳು, ಅದೇ ರೀತಿಯಾಗಿ ಜಡವಾಗಿರತಕ್ಕಂತಹ ಪದಾರ್ಥಗಳು ಎರಡೂ ಕೂಡ ಈ ಜಗತ್ತಿನಲ್ಲಿದೆ. ಅದೇ ಇನ್ನು ಅಚಿತ್ತಾಗಿರತಕ್ಕಂತಹ ಪ್ರಕೃತಿ ಏನಿದೆ ಅದು ಉಪಾದಾನ ಕಾರಣವಾಗಿ ಮೂಲ ಅಂತರಿಸಿಕೊಡ್ತವೆ. ಇನ್ನು ಈ ಜಗದ್ವೃಕ್ಷಕ್ಕೆ ಅವಳು ಯಾರು, ಲಕ್ಷ್ಮೀದೇವಿಯು ನಿಯಾಮಕಳಾಗಿ ಅವಳು ಪ್ರಕೃತಿಯ ಅಭಿಮಾನಿ ದೇವತೆಯಾಗಿ ಒಂದು ರೀತಿಯಾಗಿ ಜಗತ್ತಿಗೆ ಮೂಲಾಧಾರ ಅಂತ ಅನಿಸಿಕೊಂಡಿರ್ತಾಳೆ. ತದನಂತರದಲ್ಲಿ ಭಗವಂತ ಈ ಜಗತ್ತಿಗೆ ನಿಮಿತ್ತ ಕಾರಣ ಅಂತ ಹೇಳ್ತಾರೆ. ಯಾಕೆ ನಿಮಿತ್ತ ಕಾರಣ ಅಂತ ಕೇಳಿದರೆ ನಾವು ಜಗತ್ತಿಗೆ ಭಗವಂತ ನಿಮಿತ್ತ ಕಾರಣ ಅಂತ ಹೇಳಬೇಕು. ಒಂದು ವೇಳೆ ಒಂದು ವಾದವನ್ನು ಹೇಳ್ತಾರೆ ಕೆಲವರು. ಏನು ಅಂತಂದರೆ
ಇಡೀ ಜಗತ್ತು ಹೇಗಾಯಿತು ಅಂತ ಕೇಳಿದರೆ ಜಗತ್ತೇ ಭಗವಂತನೇ ಜಗತ್ತಾಗಿ ಪರಿಣಾಮ ಹೊಂದಿದ ಅಂತ ಒಂದು ವಾದ ಇದೆ. ಆದರೆ ವಾಸ್ತವಿಕವಾಗಿ ಇದು ಸರಿಯಲ್ಲ. ಭಗವಂತನೇ ಈ ಜಗತ್ತಾಗಿ ಪರಿಣಾಮ ಹೊಂದುತ್ತಾನೆ ಅಂತ ಹೇಳಿದರೆ ಅದು ಒಪ್ಪತಕ್ಕಂತಹ ಮಾತಾಗೋದಿಲ್ಲ. ಮತ್ತೆ ಏನು ಅಂತ ಕೇಳಿದರೆ ಭಗವಂತ ಈ ಜಗತ್ತಿಗೆ ಉಪಾದಾನ ಕಾರಣ, ಅಂದರೆ ನಿಮಿತ್ತ ಕಾರಣ ಅನಿಸಿಕೊಳ್ತಾನೆ. ಏನು ನಿಮಿತ್ತ ಕಾರಣ? ಒಬ್ಬ ಕುಂಬಾರ ಇದ್ದಾನೆ, ಅವನು ಮಣ್ಣನ್ನು ತರ್ತಾನೆ. ಮಣ್ಣನ್ನು ತಂದು ತನಗೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ತನಗೆ ಯಾವುದು ಸಲಕರಣೆಗಳು ಬೇಕು ಆ ಎಲ್ಲ ಸಾಧನಗಳನ್ನು ಇಟ್ಟುಕೊಂಡು ಅವನು ಒಂದು ಕುಂಭವನ್ನು ಮಾಡ್ತಾನೆ. ಅವನು ತಂದಿರತಕ್ಕಂತಹದ್ದು ಏನು? ಮಣ್ಣು. ಈ ಕುಂಬಾರ ಏನಿದ್ದಾನೆ ಅವನೇ ಅಲ್ಲಿ ಜಗತ್ತಾಗಿ ಆ ಮಣ್ಣ ಏನು ಕುಂಭವಾಗಿ ಅಲ್ಲಿ ಪರಿಣಾಮವನ್ನು ಹೊಂದಲಿಲ್ಲ. ಮತ್ತೇನು ಮಾಡಿದ? ಅವನು ಯಾವುದೋ ಒಂದು ಸಾಧನದಿಂದಾಗಿ ಅದ ಮಣ್ಣನ್ನು ತಂದು ತನ್ಮೂಲಕವಾಗಿ ಅವನು ಈ ಕುಂಭವನ್ನು ಮಾಡಿದ. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅವನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದಾಗ ತಾನೇ ಜಗತ್ತಾಗಿ ಹೋಗ್ತಾನ ಅಂತ ಕೇಳಿದರೆ ಹಾಗಿಲ್ಲ. ಮತ್ತೇನು ಮಾಡ್ತಾನೆ ಅಂತ ಕೇಳಿದರೆ ಪ್ರಕೃತಿಯನ್ನು ಇಟ್ಟುಕೊಂಡು ತನ್ಮೂಲಕವಾಗಿ ಅವನು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಭಗವಂತ ಕೇವಲ ನಿಮಿತ್ತ ಕಾರಣ ಅಂತ ಅನಿಸಿಕೊಳ್ತಾನೆ ಈ ಜಗತ್ತಿಗೆ. ಇನ್ನು ಜಡವಾಗಿರತಕ್ಕಂತಹ ಪ್ರಕೃತಿ ಇತ್ಯಾದಿಗಳೆಲ್ಲವೂ ಕೂಡ ಅದು ಮೂಲ ಕಾರಣ ಅಂತ ಆಗಿರ್ತವೆ. ತದನಂತರದಲ್ಲಿ ಕೃಷ್ಣ ಹೇಳ್ತಾನೆ, ಅದಶ್ಚೋರ್ಧ್ವಂ ಪ್ರಸೃತಾ ತಸ್ಯ ಶಾಖಾ ಗುಣಪ್ರವೃದ್ಧ ವಿಷಯಪ್ರಬಲ ಅದಶ್ಚ ಮೂಲ ನಿಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಇಲ್ಲಿ ಆ ಛಂದಸ್ಸುಗಳು ಅಂದರೆ ವೇದಗಳು, ಆ ವೃಕ್ಷದ ಎಲೆಗಳು, ಇನ್ನು ಐಹಿಕ ಫಲವನ್ನು ನೀಡತಕ್ಕಂತಹ ಕಾಮ, ಮತ್ತು ಪಾರಮಾರ್ಥಿಕವಾಗಿರತಕ್ಕಂತಹ ಫಲವನ್ನು ನೀಡತಕ್ಕಂತಹ ಮೋಕ್ಷ, ಇದೆಲ್ಲವೂ ಕೂಡ ನಮಗೆ ಛಂದಸ್ಸಿನಿಂದ ವೇದಗಳಿಂದ ನಮಗೆ ಸಿಗ್ತವೆ. ಈ ಪ್ರಸಿದ್ಧವಾಗಿರತಕ್ಕಂತಹ ವೃಕ್ಷದಲ್ಲಿ ಏನು ಜಗದ್ವೃಕ್ಷದಲ್ಲಿ ಎಲೆಗಳು ಬಂದ ಮೇಲೆ, ಅಂದರೆ ವೇದಗಳ ಸ್ಥಾನವನ್ನು ಒಪ್ಪಿಕೊಂಡ ಮೇಲೆ ನಮಗೆ ಯಾವ ಯಾವ ಫಲಗಳು ಅಭೀಷ್ಟ ಇದೆಯೋ ಆ ಫಲಗಳನ್ನು ನಾವು ಪಡ್ಕೊಳ್ತೇವೆ. ಅಂದರೆ ಕಾಮ, ಮೋಕ್ಷ ಇತ್ಯಾದಿಗಳನ್ನು ಫಲವನ್ನು ನೀಡತಕ್ಕಂಥವುಗಳು ಛಂದಸ್ಸುಗಳು, ಅಂದರೆ ಶ್ರುತಿಗಳು, ವೇದಗಳು ಅಂತ ಹೇಳ್ತಾರೆ. ತದನಂತರದಲ್ಲಿ ಈ ಜಗದ್ವೃಕ್ಷ ಏನಿದೆ ಅದರಲ್ಲಿ ಈ ಕೊಂಬೆಗಳ ಸ್ಥಾನದಲ್ಲಿರತಕ್ಕಂತಹದ್ದು ಮಹದಾದಿ ತತ್ವಗಳು, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ತತ್ವ, ಇವೆ ಇಂದ್ರಿಯಗಳು, ಇವೆಲ್ಲವೂ ಕೂಡ ಕೊಂಬೆಯ ಸ್ಥಾನದಲ್ಲಿರತಕ್ಕಂಥವು, ರೆಂಬೆಯ ಸ್ಥಾನದಲ್ಲಿ. ಇದು ತಮ್ಮ ಪರಿಣಾಮವಾಗಿರತಕ್ಕಂತಹ ನಮಗೆ ಭೌತಿಕ ಶರೀರಾದಿಗಳು ಬಂದದ್ದು ಹೇಗೆ ಅಂತ ಕೇಳಿದರೆ ಇದರ ಪರಿಣಾಮದ ಮೂಲಕವಾಗಿ. ಇಲ್ಲಿ ಇನ್ನೊಂದು ವ್ಯವಸ್ಥೆಯನ್ನು ಹೇಳ್ತಾರೆ. ಅದೇನು ಅಂತ ಕೇಳಿದರೆ ನಮಗೆ ಈ ಎಲ್ಲವೂ ಕೂಡ ಕಾರಣರೂಪವಾಗಿದ್ದುಕೊಂಡು ತಮಗಿಂತ ಉತ್ತಮವಾಗಿರತಕ್ಕಂತಹ ಪ್ರಕೃತಿಯಲ್ಲಿ ಈ ಎಲ್ಲ ತತ್ವಗಳು ಕೂಡ ಸೂಕ್ಷ್ಮದಿಂದ ಅವುಗಳಿರುತ್ತವೆ. ಯಾಕೆ ಅಂತ ಕೇಳಿದರೆ ಭಗವಂತ ಸೃಷ್ಟಿಯನ್ನು ಮಾಡುವಾಗ ಏನು ಮಾಡ್ತಾನೆ ಅಂತ ಕೇಳಿದರೆ ಮಹತ್ತತ್ವಾತ್ ಅಹಂಕಾರಂ ಸದರ್ಜ ಶಿವ ವಿಗ್ರಹಂ ದೈವಾನ್ ದೇಹಾನ್ ಮನಃಕಾನಿ ಕಂಚಸತ್ರಿವಿಧಾತ್ತತಃ ಅಂತ ಹೇಳಿಕೊಂಡು ಹೇಳ್ತಾರೆ. ಮಹತ್ತತ್ವಾದ ಅಹಂಕಾರಂ, ಪ್ರಕೃತಿಯಿಂದಾಗಿ ಅಲ್ಲಿ ಮಹತ್ತತ್ವ, ಬುದ್ಧಿತತ್ವ, ಮನಸ್ತತ್ವ, ಒಂದೊಂದು ತತ್ವಗಳನ್ನು ಅವನು ಪ್ರಕೃತಿಯಿಂದಾಗಿ ಹೊರಕ್ಕೆ ತೆಗಿತಾ ಬರ್ತಾನೆ. ತದನಂತರದಲ್ಲಿ ಇಡೀ ಜಗತ್ತನ್ನು ಅವನು ಮಾಡ್ತಾನೆ. ಅದೇ ರೀತಿಯಾಗಿ ಇವೆಲ್ಲವೂ ಕೂಡ ಎಲ್ಲಿತ್ತು ಅಂತ ಕೇಳಿದರೆ
ಮೂಲವಾಗಿರ್ತಕ್ಕಂತಹ ಪ್ರಕೃತಿ ಏನಿದೆ ಅದರಲ್ಲಿ ಸೂಕ್ಷ್ಮವಾಗಿತ್ತು. ಎಲ್ಲವೂ ಕೂಡ ಪ್ರಕೃತಿಯಲ್ಲಿ ಸೂಕ್ಷ್ಮವಾಗಿತ್ತು. ಅದನ್ನು ಭಗವಂತ ಏನು ಮಾಡ್ತಾನೆ, ಆ ಸೂಕ್ಷ್ಮವಾಗಿರತಕ್ಕಂತಹ ಭಾಗಗಳನ್ನು ತೆಗೆದು 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 ಅವನು ಈ ಜಗತ್ತೆಂಬಂತಹ ಮಹತ್ತಾಗಿರತಕ್ಕಂತಹ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಈ ಎಲ್ಲವೂ ಕೂಡ ಪ್ರಕೃತಿಯಲ್ಲಿ ಸೂಕ್ಷ್ಮವಾಗಿ ಅದು ಆವರಿಸಿಕೊಂಡಿರ್ತವೆ. ಇನ್ನು ಬೇರುಗಳಂತಿರತಕ್ಕಂತಹ ಸತ್ವಾದಿ ಗುಣಗಳು, ಅದು ಆ ಸತ್ವಾದಿ ಗುಣಗಳಿಂದ ಅದು ವೃದ್ಧಿಯನ್ನು ಹೊಂದುತ್ತಾ ಹೋಗ್ತವೆ. ಯಾಕೆಂದರೆ ಮರಗಳಿಗೂ ಕೂಡ ವೃಕ್ಷಗಳಿಗೂ ಕೂಡ ನೀರನ್ನು ಹಾಕುವಂತಹದ್ದು ಬುಡಕ್ಕೆ. ಅಂದರೆ ನಾವು ಬೇರಿಗೆ ನೀರನ್ನು ಹಾಕಿದಾಗ ಆ ಗಿಡ ಏನಿದೆ ಅದು ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದಿ ಒಂದು ಸಮಯದಲ್ಲಿ ಅದು ವೃಕ್ಷ ತನಿಸಿಕೊಳ್ತವೆ. ತನ್ಮೂಲಕವಾಗಿ ಅದು ವೃಕ್ಷವಾಗಿ ಆ ವೃಕ್ಷದಿಂದ ಪುಷ್ಪಗಳು ಬಂದು ಆ ಪುಷ್ಪದಿಂದಾಗಿ ಫಲಗಳಾಗಿ ಅದು ನಮಗೆ ಉಪಕಾರಿ ತನಿಸಿಕೊಳ್ತವೆ. ಅದೇ ರೀತಿಯಾಗಿ ಇಲ್ಲಿ ಈ ಜಗದ್ವೃಕ್ಷ ಅದು ಕೂಡ ಬೆಳವಣಿಗೆಯನ್ನು, ಅಂದರೆ ಸತ್ವಾದಿ ಗುಣಗಳಿಂದ ಆ ಸತ್ವಾದಿ ಗುಣಗಳು ಬೇರುಗಳು ಅದರಿಂದ ಅಭಿವೃದ್ಧಿಯನ್ನು ಹೊಂದಿ ನಮಗೆ ಶಬ್ದಾದಿ ವಿಷಯಗಳ ಮೂಲಕವಾಗಿ ನಮಗೆ ಅದು ಸುಖದಾಯಕಗಳಾಗಿರ್ತವೆ. ನಮಗೂ ಕೂಡ ಪಂಚ ಇಂದ್ರಿಯಗಳಿಂದಾಗಿ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇದರ ಮೂಲಕವಾಗಿ ನಮಗೆ ಸುಖ ಲಭಿಸ್ತದೆ. ಈ ಸುಖಕ್ಕೆ ಕಾರಣವಾಗಿರತಕ್ಕಂಥವುಗಳು. ಇನ್ನು ಈ ಮನುಷ್ಯ ಅವನು ಫಲವನ್ನು ಪಡ್ಕೊಳ್ಳೋದು ಹೇಗೆ ಅಂತ ಕೇಳಿದರೆ, ತನ್ನ ಕರ್ಮವನ್ನು ಅನುಸರಿಸಿಕೊಂಡು ತಾನು ಹಿಂದೆ ಮಾಡಿರತಕ್ಕಂತಹ ಕರ್ಮವನ್ನು ಅನುಸರಿಸಿ ಭಗವಂತ ನಮಗೆ ಫಲವನ್ನು ನೀಡುತ್ತಾನೆ. ಆ ಫಲವನ್ನು ನೀಡತಕ್ಕಂತಹ ಪರಮಾತ್ಮ ಚೇತನ ಪ್ರಕೃತಿ, ಇಲ್ಲಿ ಜಡ ಪ್ರಕೃತಿ, ತದನಂತರದಲ್ಲಿ ಸತ್ವಾದಿ ಗುಣಗಳು ಅದು ಬೇರಿನ ಸ್ಥಾನದಲ್ಲಿ. ಇವೆಲ್ಲವೂ ಕೂಡ ಆ ಕೊಂಬೆಗಳಲ್ಲಿ, ಅಂದರೆ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ ಇವುಗಳಲ್ಲಿ ವ್ಯಾಪಿಸಿಕೊಂಡು ಅದು ನಮಗೆ ಆ ಫಲವನ್ನು ನೀಡ್ತಾ ಇದೆ ಎಂಬುದಾಗಿ ಹೇಳ್ತಾರೆ. ಇದನ್ನು ನಮಗೆ ಭಾಷ್ಯದ ಮೂಲಕವಾಗಿ ನಾವು ನೋಡೋದು ಅಂತಾದರೆ, ಪಂಚಭೂತಗಳೇನಿದೆ ಅವುಗಳು ತಮಗಿಂತ ಉನ್ನತವಾಗಿರತಕ್ಕಂತಹ ಜಡ ಪ್ರಕೃತಿ, ಅದಕ್ಕಿಂತ ಕೆಳಗಿರತಕ್ಕಂತಹ ಶರೀರ ಸೂಕ್ಷ್ಮ ರೂಪದಿಂದ ಇದ್ದರೂ ಕೂಡ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ನಮಗೆ ಆ ಸತ್ವ ರಜಸ್ತಮೋ ಗುಣಗಳ ಪ್ರಭಾವಕ್ಕೆ ಒಳಗಾಗಿ ಅದರ ಮೂಲಕವಾಗಿ ನಮಗೆ ಕೆಲವು ಸಂದರ್ಭದಲ್ಲಿ ನಮ್ಮ ಆ ಕರ್ಮದ ಬಂಧನಕ್ಕೆ ಒಳಗಾಗುವಂತೆ ಮಾಡ್ತಾನೆ. ಇದು ಜ್ಞಾನಿಗಳಿಗಾಗುವ ಇದು ಅನ್ವಯಿಸುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಜ್ಞಾನಿಗಳು ಅವರು ಕರ್ಮವನ್ನು ಮಾಡಿ ತನ್ಮೂಲಕವಾಗಿ ಅವರು ಕರ್ಮದ ಬಂಧನಕ್ಕೆ ಒಳಗಾಗುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಆ ಕರ್ಮವು ಅವರನ್ನು ಯಾವ ಕಾಲಕ್ಕೂ ಕೂಡ ಬಂಧಿಸುವಂಥದ್ದಾಗುವುದಿಲ್ಲ. ತಮ್ಮ ಅಪರೋಕ್ಷ ಜ್ಞಾನವನ್ನು ಯಾರು ಅಪರೋಕ್ಷ ಜ್ಞಾನಿಗಳಿದ್ದಾರೆ ಅವರಿಗೆ ಇದು ಅನ್ವಯಿಸೋದಿಲ್ಲ. ಯಾಕೆ? ಅಪರೋಕ್ಷ ಜ್ಞಾನಿಗಳು ತಮ್ಮ ಎಲ್ಲ ಕರ್ಮದ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು. ಆದರೆ ಅವರು ಅಪರೋಕ್ಷ ಜ್ಞಾನ ಬಂದ ಮೇಲೆ ಏನು ಕರ್ಮವನ್ನು ಮಾಡ್ತಾರೆ, ಅದಕ್ಕೆ ಅವರು ಯಾವುದೇ ರೀತಿಯಾಗಿರತಕ್ಕಂತಹ ಬಂಧನವನ್ನು ಅನುಭವಿಸಬೇಕಾಗಿಲ್ಲ. ಇಲ್ಲಿ ಇದನ್ನು ನಮಗೆ ಕೃಷ್ಣ ಹೇಳುವಂತಹದ್ದು, ಈ ಏನು ಸತ್ವರಜಸ್ತಮೋ ಗುಣಗಳು ತಮಗೆ ಯಾವಾಗ ಈ ಕರ್ಮಾದಿಗಳು ಅನುಭವ ಬಂಧಕ ಅಂತನಿಸಿಕೊಳ್ತದೆ, ಅಥವಾ ಯಾವಾಗ ಇದು ಮೋಚಕ ಅಂತನಿಸಿಕೊಳ್ತವೆ ಅಂತ ಕೇಳಿದರೆ, ಅವುಗಳ ಪ್ರಭಾವಕ್ಕೆ ಒಳಗಾಗದೇ ಇದ್ದಾಗ ಇದು ಒಂದು ರೀತಿಯಾಗಿ ಮೋಚಕ. ಅದೇ ರೀತಿಯಾಗಿ ಆ ಬಂಧನಕ್ಕೆ ಒಳಗಾಗದೇ ಇದ್ದರೆ
ಮೋಚಕ. ಒಂದು ವೇಳೆ ಅದಕ್ಕೆ ಬದ್ಧನಾದರೆ ಆವಾಗ ಅದು ಬಂಧನ ಅಂತ ಅನಿಸಿಕೊಡುತ್ತದೆ ಎಂಬುದಾಗಿ ಹೇಳ್ತಾನೆ. ಇನ್ನು ನರೋಪಮಸ್ಯೇಹತೋಪಲಭ್ಯತೆ ನಾಂತಹ ರಜಾದಿರ್ರಜತಂ ಪ್ರತಿಷ್ಠಾ ಅಶ್ವತ್ಥವೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಇಲ್ಲಿ ಕೃಷ್ಣ ಹೇಳ್ತಾನೆ, ಇದನ್ನು ನಾವು ತುಂಡರಿಸಬೇಕು. ಹೇಗೆ ತುಂಡರಿಸುವಂತಹದ್ದು ಅಂತ ಕೇಳಿದರೆ, ತತಃ ಪರಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಇತಃ ಪ್ರವೃತ್ತಿ ಪ್ರಸೃತ ಪುರಾಣಿ. ಹೇಗೆ ಅಂತ ಕೇಳಿದರೆ, ಈ ಎರಡರ ಅರ್ಥವನ್ನು ನೋಡೋದು ಅಂತಾದರೆ, ಈ ಜಗತ್ತು ವ್ಯತ್ಯಾಸವಾಗ್ತಾ ಇರ್ತದೆ ಅಂತ ಹೇಳಿದ. ಯಾಕೆ? ಪ್ರವಾಹತಃ ನಿತ್ಯ, ಇವತ್ತಿದ್ದಂತೆ ನಾಳೆ ಇರೋದಿಲ್ಲ. ಜಗತ್ತು ಇವತ್ತು ಇತ್ತು, ನಾಳೆಯೂ ಇದೆ. ಆದರೆ ಇವತ್ತಿರತಕ್ಕಂತಹ ಜಗತ್ತು ನಾಳೆ ಇರಬೇಕು, ನಾಳೆ ಇರೋದಿಲ್ಲ. ಪ್ರವಾಹತಃ ಇದು ನಿತ್ಯವಾಗಿರತಕ್ಕಂತಹದ್ದು. ಇದನ್ನು ವ್ಯತ್ಯಾಸ ಹೊಂದಲೇ ಇರುವುದರಿಂದಾಗಿ ಈ ಜಗದ್ವೃಕ್ಷದ ನಿಜವಾಗಿರತಕ್ಕಂತಹ ಒಂದು ಸ್ವರೂಪ ಏನು ಅಂತ ನಾವು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಮತ್ತು ಇದರ ಒಳಗಿರತಕ್ಕಂತಹ ಸೃಷ್ಟಿ ಲಯ ಅದಿನ್ನು ಇವನ್ನು ಮಾಡತಕ್ಕಂಥವನು ಯಾರು ಅದು ಕೂಡ ಗೊತ್ತಾಗುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಇದನ್ನು ಮಾಡುವವನು ಭಗವಂತ, ಆದರೆ ಇದನ್ನು ಅವನನ್ನು ನೋಡುವ ಬಗೆ ಹೇಗೆ? ಭಗವಂತ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ, ಜಗತ್ತಿಗೆ ಸೃಷ್ಟಿಯಾದಿಗಳನ್ನು ನೀಡ್ತಾನೆ. ಸೃಷ್ಟಿ ಸಂಹಾರ ನಿಯತಿ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ನೀಡ್ತಾನೆ ಭಗವಂತ. ಆದರೆ ಅವನು ನೀಡ್ತಾನೆ ಹೌದು, ಆದರೆ ಅವನನ್ನು ಕಾಣುವಂತಹ ಬಗೆ ಏನು ಅದು ಗೊತ್ತಿಲ್ಲ. ಅದನ್ನು ಕೃಷ್ಣ ಹೇಳ್ತಾನೆ, ಜಗತ್ತು ನರೂಪಮಸ್ಯೇಹತೋಪಲಭ್ಯತೆ, ಇವತ್ತಿದ್ದಂತೆ ನಾಳೆ ಇರೋದಿಲ್ಲ ಈ ಜಗತ್ತು. ಮತ್ತು ತಥಾ ತಥಾ ಉಪಲಭ್ಯತೆ ನಾಂತಹ ನಚ ಆದಿ ನಚ ಸಂಪ್ರತಿಷ್ಠಾ, ಇದರ ಆದಿ ಗೊತ್ತಿಲ್ಲ, ಅಂತ್ಯ ಗೊತ್ತಿಲ್ಲ. ಯಾಕೆ ಇದರ ಆದಿ ಗೊತ್ತಿಲ್ಲ ಅಂತ ಕೇಳಿದರೆ, ಭಗವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಆದರೆ ಜಗತ್ತಿನ ಆದಿ ಅಂತ್ಯಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಅದು ಭಗವಂತ. ಯಾರು ಸೃಷ್ಟಿ ಮಾಡ್ತಾರೋ ಅವನೇ ತಾನೇ ಇದನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ. ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಆ ಭಗವಂತನೇ ಈ ಜಗತ್ತನ್ನು ಸಂಹಾರ ಮಾಡ್ತಾನೆ. ನಾಂತಹ ನಚಾದಿ ನಚ ಸಂಪ್ರತಿಷ್ಠಾ. ಇನ್ನು ಈ ಪ್ರಬಲವಾಗಿರತಕ್ಕಂತಹ ಮೂಲಾಧಾರ ಮತ್ತು ಈ ಬೇರುಗಳು ಏನಿದೆ, ಈ ಜಗದ್ವೃಕ್ಷವನ್ನು ಇದನ್ನು ನಾವು ಹೇಗೆ ಕಡಿದು ಹಾಕಬೇಕು ಅಂತ ಕೇಳಿದರೆ, ಅಶ್ವತ್ಥವೇನಂ ಸುವಿರೂಢ ಮೂಲಂ. ಇದು ತುಂಬ, ಇದರ ಬೇರುಗಳು ತುಂಬ ಆಳಕ್ಕೆ ಹೋಗಿದೆ. ಹೇಗೆ ಆಳಕ್ಕೆ ಹೋಗಿದೆ ಅಂತ ಕೇಳಿದರೆ, ಈ ಆಳಕ್ಕೆ ಹೋಗಿರ್ತಕ್ಕಂತಹ ಬೇರನ್ನು ತುಂಡರಿಸಬೇಕು ಅಂತ ಹೇಳಿದರೆ ಅದಕ್ಕೆ ತುಂಬ ಹರಿತವಾಗಿರತಕ್ಕಂತಹ ಆಯುಧ ಬೇಕು. ಹೇಗೆ, ಏನು ಆಯುಧ ಅಂತ ಕೇಳಿದರೆ ವೈರಾಗ್ಯ, ಅಸಂಗ ಅಂತ ಹೇಳ್ತಾನೆ. ಅಸಂಗ ಯಾಕೆ ಅಂತ ಕೇಳಿದರೆ, ನಾವು ಜಗತ್ತಿನಲ್ಲಿ ಎಷ್ಟು ನಾವು ಸಂಘವನ್ನು ಇಟ್ಟುಕೊಳ್ತಾ ಹೋಗ್ತೇವೆ, ಅಷ್ಟು ನಮಗೆ ಜಗತ್ತಿನಲ್ಲಿ ಅಟ್ಯಾಚ್ಮೆಂಟ್ ತುಂಬ ಆಗ್ತಾ ಹೋಗ್ತದೆ. ಜಗತ್ತಿನಲ್ಲಿ ನಮ್ಮನ್ನು ನಾವು ತುಂಬ ಅತಿಯಾಗಿ ನಾವು ಹಚ್ಚಿಕೊಂಡಾಗ ನಮಗೆ ಅದರಿಂದ ಹೊರಕ್ಕೆ ಬರಲಿಕ್ಕಾಗೋದಿಲ್ಲ. ನಾವು ಜಗದ್ವೃಕ್ಷದಿಂದ ನಾವು ಹೊರಕ್ಕೆ ಬರಬೇಕು ಅಂತ ಕೇಳಿದರೆ ಹೇಗೆ ಅಂತ ಕೇಳಿದರೆ, ಅದಕ್ಕಿರತಕ್ಕಂತಹ ಮಾರ್ಗ ಏನು ಅಂತ ಕೇಳಿದರೆ ಅಸಂಗ, ವೈರಾಗ್ಯ ಸಹಿತವಾಗಿರತಕ್ಕಂತಹ ಜ್ಞಾನ. ಮತ್ತೊಂದು ಜ್ಞಾನ ಬೇಕು, ವೈರಾಗ್ಯವೂ ಬೇಕು, ಜ್ಞಾನವೂ ಬೇಕು. ಇದರಲ್ಲಿ ಒಂದಿಲ್ಲ ಅಂದರೂ ಕೂಡ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ವೈರಾಗ್ಯ ಅಂತ ಹೇಳಿದರೆ ಹೇಗೆ? ಜಗತ್ತಿನಲ್ಲಿರತಕ್ಕಂತಹ ವಿಷಯ ಪದಾರ್ಥಗಳು ನಮಗೆ ನಮ್ಮನ್ನು
ಎಳೆಯಲಿಕ್ಕೆ ಇರತಕ್ಕಿರ್ತಕ್ಕಂತಹ ಬೇಕಾದಷ್ಟು ವಸ್ತುಗಳಿದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲವೂ ಕೂಡ ಒಂದೊಂದು ವಿಷಯ ಪದಾರ್ಥಗಳಲ್ಲಿ ನಮ್ಮನ್ನು ಎಳಿತಾ ಹೋಗ್ತದೆ. ಆದರೆ ಅದು ಯಾವುದನ್ನೂ ಕೂಡ ನಾವು ಅಂಟಿಸಿಕೊಳ್ಳದೆ ವೈರಾಗ್ಯವನ್ನು ನಮ್ಮಲ್ಲಿ ಅಳವಡಿಸಿಕೊಂಡು, ವೈರಾಗ್ಯವನ್ನು ನಮ್ಮಲ್ಲಿ ಇರಿಸಿಕೊಂಡು ತನ್ಮೂಲಕವಾಗಿ ನಾವು ಏನು ಮಾಡಬೇಕು ಅಂತ ಕೇಳಿದರೆ, ಈ ಜಗತ್ತು ಮತ್ತು ಪರಮಾತ್ಮ ಇದೆರಡೂ ಕೂಡ ಪ್ರತ್ಯೇಕವಾಗಿ ನೋಡಬೇಕು. ಹೇಗೆ ನಾವು ಜಗತ್ತು ಬೇರೆನೆ, ಭಗವಂತ ಬೇರೆನೆ. ಜಗತ್ತು ಭಗವಂತ ಎರಡೂ ಕೂಡ ಒಂದೇ ಅಂತ ಯಾವ ಕಾಲಕ್ಕೂ ಕೂಡ ತಿಳ್ಕೊಳ್ಬಾರ್ದು. ಯಾಕೆ? ಜಗತ್ತಿಗಿಂತ ಪ್ರತ್ಯೇಕವಾಗಿ ನಮಗೆ ಭಗವಂತ ಕಾಣಲಿಕ್ಕೆ ಸಿಗ್ತಾನೆ, ಭಗವಂತನಿದ್ದಾನೆ. ಅದನ್ನು ತಿಳ್ಕೊಳ್ಳುವ ಬಗೆ ಹೇಗೆ ಅಂತ ಕೇಳಿದರೆ, ಅದಕ್ಕೆ ಶಾಸ್ತ್ರಗಳು ಅತ್ಯಂತ ನಮಗೆ ಅವಶ್ಯಕ. ಶಾಸ್ತ್ರಗಳ ಶ್ರವಣ, ಶಾಸ್ತ್ರಗಳ ಮನನ ಇದು ಅತ್ಯಂತ ಅವಶ್ಯಕವಾಗಿರತಕ್ಕಂತಹದ್ದು. ಇದು ನಮಗೆ ಬೇಕಾಗಿರತಕ್ಕಂತಹದ್ದು. ಇಲ್ಲಿ ಈ ಜಗತ್ತನ್ನು ಪ್ರತ್ಯೇಕವಾಗಿ ನೋಡಬೇಕು. ತದನಂತರದಲ್ಲಿ ಭಗವಂತನನ್ನೂ ಕೂಡ ಪ್ರತ್ಯೇಕವಾಗಿ ತಿಳಿದುಕೊಂಡು ಅವನ ಪರಮಾತ್ಮನನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಶಾಸ್ತ್ರಗಳ ಶ್ರವಣ, ಮನನ, ನಿಧಿಧ್ಯಾಸನ ಇದರ ತುಂಬ ಅವಶ್ಯಕತೆ ಇದೆ. ಇದನ್ನು ಯಾರು ಮಾಡ್ತಾರೋ ಅವನು ಮತ್ತೆ ಪುನಃ ಈ ಜಗತ್ತಿನ ಕಡೆಗೆ ಅವನು ಬರೋದಿಲ್ಲ. ಅಸಂಗಶಸ್ತ್ರೇಣ ದೃಢೇನ ಚಿತ್ವ ತತಃ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನಿವರ್ತಂತಿ ಭೂಯಃ. ಯಾರು ಇದನ್ನು ಮಾಡ್ತಾರೋ ಅವನು ಈ ಜಗತ್ತಿನ ಕಡೆಗೆ ಮತ್ತೆ ಬರೋದಿಲ್ಲ. ಆದ್ದರಿಂದ ಏನಾಯಿತು ಅಂತ ಕೇಳಿದರೆ, ನಮಗೆ ಈ ಸಂಸಾರದಿಂದ ಹೊರಕ್ಕೆ ಹೋಗಲಿಕ್ಕೆ ಯಾವುದು ಸಾಧನ ಅಂತ ಕೇಳಿದರೆ ಭಗವಂತನ ಶಾಸ್ತ್ರಾಧ್ಯಯನ, ಭಗವಂತನ ಶಾಸ್ತ್ರ ಶ್ರವಣ ಇದು ಮುಖ್ಯವಾಗಿರತಕ್ಕಂತಹದ್ದು. ತದನಂತರದಲ್ಲಿ ಇದನ್ನು ಯಾರು ಮಾಡ್ತಾರೋ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸತಾ ಪುರಾಣಿ. ಈ ಅನಾದಿಯಾಗಿರತಕ್ಕಂತಹ ಅಂದರೆ ಪ್ರವಾಹತಃ ನಿತ್ಯವಾಗಿರತಕ್ಕಂತಹ, ಅನಾದಿ ನಿತ್ಯವಾಗಿರತಕ್ಕಂತಹ, ಅದಕ್ಕೆ ಮೂಲ ಪ್ರವರ್ತಕನಾಗಿರತಕ್ಕಂತಹ ಭಗವಂತನನ್ನು ಯಾರು ಚೆನ್ನಾಗಿ ತಿಳ್ಕೊಳ್ತಾರೋ ಅವರು ಜಗತ್ತಿನ ಕಡೆಗೆ ಮತ್ತೆ ಪುನಃ ಬರೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಜಗತ್ ವೃಕ್ಷದ ವಿಮರ್ಶೆಯನ್ನು ಮಾಡ್ತಾ ಹೋಗ್ತಾರೆ. ಹೇಗೆ ಅಂತ ಕೇಳಿದರೆ, ಯಥಾಹಿತಃ ತಥಾನೋಪಲಭ್ಯತೆ ತ್ವಮಾದಿ ಅಂತಹ ಜಗತೋಸ್ಯ ಮಧ್ಯಂ ಅನಾದ್ಯನಂತಂ ಪರಂ ಬ್ರಹ್ಮ ನ ದೇವಾ ನ ಋಷಯಃ ವಿದುಃ. ಇದು ನಮಗೆ ಭಾಗವತ ಹೇಳತಕ್ಕಂತಹದ್ದು. ಏನು ಅಂತ ಕೇಳಿದರೆ, ಈ ಜಗತ್ತು ವೃಕ್ಷದ ಆದಿಯನ್ನು ತಿಳ್ಕೊಂಡಿಲ್ಲ, ಅಂತ್ಯವನ್ನು ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಜಗತ್ತಿನ ರೂಪವನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಕೇಳಿದರೆ, ಈ ನಾವು ತಿಳ್ಕೊಳ್ತೇವೆ, ಹೇಳ್ಬೋದು ನಮಗೆ ಜಗತ್ತಿನ ಜ್ಞಾನ ಇದೆ, ನಾನು ಜಗತ್ತನ್ನು ತಿಳ್ಕೊಂಡಿದ್ದೇನೆ, ನನಗೆ ಎಲ್ಲವನ್ನು ಈ ಜಗತ್ತಿನ ಜ್ಞಾನ ಬಂದಿದೆ ಎಂಬುದಾಗಿ ಹೇಳಲಿಕ್ಕೆ ಸಾಕು. ಆದರೆ ಜಗತ್ತಿನ ರಹಸ್ಯಗಳಾಗಲಿ, ಜಗತ್ತಿನ ಸ್ಥಿತಿಗಳಾಗಲಿ ನಮಗೆ ಗೊತ್ತಿಲ್ಲ. ಯಾಕೆ ಅಂತ ಕೇಳಿದರೆ, ಯಥಾದಿತಃ ಜ್ಞಾನೋಪಯುಕ್ತಿದೆ, ಜಗತ್ತು ಹೇಗಿದೆಯೋ ಅದು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ತ್ವಮಾದಿ ಜಗತೋಸ್ಯ ಮಧ್ಯಂ, ಭಗವಂತ ಈ ಜಗತ್ತಿಗೆ ಆದಿ, ಭಗವಂತನೇ ಈ ಜಗತ್ತಿಗೆ ಮಧ್ಯ. ಮತ್ತೆ ಅಂತ್ಯ ಯಾರು ಅಂತ ಕೇಳಿದರೆ, ಅದೇ ಭಗವಂತನೇ ಈ ಜಗತ್ತಿಗೆ ಅಂತ್ಯ. ಎಲ್ಲವೂ ಕೂಡ ಭಗವಂತ. ಈ ಭಗವಂತನನ್ನು ಯಾರು ತಿಳ್ಕೊಳ್ತಾರೋ ಅವರಿಗೆ
ಆದಿ ಅಂತ್ಯಗಳು ಯಾರು? ಅವನಿಗೆ ಈ ಜಗತ್ ಮತ್ತೆ ಪುನಃ ಸಂಸಾರದ ಕಡೆಗೆ ಅವನಿಗೆ ಬರುವಂತೆಯೇ ಅವನು ಈ ಜಗತ್ತನ್ನು ಮೀರಿ ಹೋಗ್ತಾನೆ, ಅಂದರೆ ಭಗವಂತನನ್ನು ಸೇರ್ತಾನೆ ಎಂಬುದಾಗಿ ಹೇಳ್ತಾರೆ. ಇನ್ನು ಅಸಂಗ ಶಸ್ತ್ರೇಣ ಅಂತ ಒಂದು ಕೃಷ್ಣ ಶಬ್ದವನ್ನು ಹಾಕಿದ. ಏನು ಅಸಂಗ ಅಂತ ಹೇಳಿದರೆ ಅವು ಹೇಳಲಿಕ್ಕೆ ಸುಲಭವಾಗಿರತಕ್ಕಂಥದ್ದು. ಏನು ಅಸಂಗ ಅಂತ ಹೇಳಿದರೆ ಜಗತ್ತಿನಲ್ಲಿ ಸಂಘ ಇರಬಾರ್ದು. ಜಗತ್ತಿನಲ್ಲಿ ಸಂಘ ಇರಬಾರ್ದು ಅಂತ ಹೇಳಿದರೆ ಯಾವುದಕ್ಕೂ ಕೂಡ ನಾವು ತಲೆಗೆಡಿಸಿಕೊಳ್ಬಾರ್ದು. ಏನು ಯಾವುದಕ್ಕೂ ತಲೆಗೆಡಿಸಿಕೊಳ್ಳಬಾರ್ದು? ನಮಗೆ ಬೇಕಾದಷ್ಟು, ಅಂದರೆ ಲೌಕಿಕವಾಗಿಯೂ ಕೂಡ ನಮ್ಮನ್ನು ಬಾಧಿಸತಕ್ಕಂತಹ ಬೇಕಾದಷ್ಟು ವಿಷಯಗಳಿದೆ. ಇನ್ನು ಒಳಗಿನಿಂದ ಬಾಧಿಸತಕ್ಕಂತಹ ವಿಷಯಗಳು ಕೂಡ ಬೇಕಾದಷ್ಟಿದೆ. ಕೃಷ್ಣ ಹೇಳುವಂತಹದ್ದು, ನಾವು ಈ ಸಂಸಾರ ವೃಕ್ಷವನ್ನು ಛೇದನ ಮಾಡಬೇಕು ಅಂತ ಕೇಳಿದರೆ ಅದಕ್ಕಿರತಕ್ಕಂತಹ ಉಪಾಯ ಏನು ಅಂತ ಕೇಳಿದರೆ ಅಸಂಗ. ನಾವು ಅಸಂಗರಾಗಿರಬೇಕು. ಜಗತ್ತಿನಲ್ಲಿರಬೇಕು, ಆದರೆ ಇಲ್ಲದಿರಬೇಕು. ಹೇಗೆ ಇರಬೇಕು ಅಂತ ಕೇಳಿದರೆ ನಮಗೆ ಇದನ್ನು ದಾಸರು ಕೂಡ ತೋರಿಸಿಕೊಡ್ತಾರೆ. ಅವರ ದಾಸ ಸಾಹಿತ್ಯಗಳಲ್ಲಿ ಇಂತಹದ್ದು ಬೇಕಾದಷ್ಟು ನಮಗೆ ಸಿಗ್ತದೆ. ಜಗತ್ತಿನಲ್ಲಿ ಇದ್ದರೂ ಆ ಜಗತ್ತಿನಲ್ಲಿ ಉಂಟಾಗತಕ್ಕಂತಹ ಸುಖ ದುಃಖ ಅಥವಾ ಆ ಕ್ಲೇಶಗಳು ಏನಿದೆ ಅದಕ್ಕೆ ನಾವು ತಲೆಕೆಡಿಸಿಕೊಂಡು ಅದರಲ್ಲಿ ನಾವು ಇರಬಾರ್ದು. ಮತ್ತು ಆ ಸಮಸ್ಯೆಗಳಿಗೂ ಕೂಡ ನಾವು ತಲೆಕೆಡಿಸಿಕೊಳ್ಳದೆ ಭಗವಂತ ನಮ್ಮ ಕೊನೆಯ ನಮಗೆ ಇರತಕ್ಕಂತಹ ಗುರಿ ಯಾರು? ಭಗವಂತ. ಅವನನ್ನು ಹೊಂದುವಲ್ಲಿ ನಮ್ಮ ಸಾಧನೆಯನ್ನು ನಾವು ಮಾಡಿಕೊಂಡೆವು ಅಂತ ಹೇಳಿದರೆ ಅದಕ್ಕಿರತಕ್ಕಂತಹ ಮಾರ್ಗ ಏನು? ವೈರಾಗ್ಯ. ಈ ಎರಡೂ ಅತ್ಯಂತ ಅವಶ್ಯಕ. ಅಸಂಗ ಬರಬೇಕು ಅಂತ ಹೇಳಿದರೆ ವೈರಾಗ್ಯವನ್ನು ಹೊಂದಬೇಕು. ವೈರಾಗ್ಯ ಬರಬೇಕು ಅಂತ ಕೇಳಿದರೆ ಅಸಂಗ ಇರಬೇಕು. ಇದು ಎರಡೂ ಕೂಡ ಪರಸ್ಪರ ಅನ್ಯೋನ್ಯ, ಅಂದರೆ ಒಂದು ಬಂದು ಒಂದು ಬರುವುದಿಲ್ಲ. ಈ ಎರಡೂ ಕೂಡ ಏಕಕಾಲದಲ್ಲಿ ಒಬ್ಬನಿಗೆ ಬಂತು ಅಂತ ಹೇಳಿದರೆ ಅವನು ಯೋಗಿ ಎಂದು ಅನಿಸಿಕೊಳ್ತಾನೆ. ಇನ್ನು ಅದನ್ನು ಬರೆಸಿಕೊಳ್ಳತಕ್ಕಂತಹ ಮಾರ್ಗ ಯಾವುದು? ಅದಕ್ಕಿರತಕ್ಕಂತಹ ಮಾರ್ಗ ಯಾವುದು ಅಂತ ಕೇಳಿದರೆ ಜ್ಞಾನಾಸಿನ ಉಪಾಸನತೆಯ. ಜ್ಞಾನವು ಮತ್ತು ಉಪಾಸನ ಇದೆರಡೂ ಕೂಡ ಅದು ನಮಗೆ ವೈರಾಗ್ಯ ಮತ್ತು ಭಗವಂತನ ಅಸಂಗ, ಜಗತ್ತಿನಲ್ಲಿ ಅಸಂಗ ಬರಲಿಕ್ಕೆ ಜ್ಞಾನ, ಇದು ಯಾವುದು? ಜ್ಞಾನ ಮತ್ತು ಉಪಾಸನ ಇದೆರಡೂ ಮುಖ್ಯವಾಗಿರತಕ್ಕಂತಹದ್ದು. ಒಂದು ಜ್ಞಾನವನ್ನು ಪಡೆದುಕೊಳ್ಳಬೇಕು. ಜ್ಞಾನವನ್ನು ಪಡೆದುಕೊಳ್ಳುವುದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಬೇಕಾದಷ್ಟು ಭಾಗವತ, ಪುರಾಣ, ಮಹಾಭಾರತ, ರಾಮಾಯಣ ಇತ್ಯಾದಿ ಎಲ್ಲ ಪುರಾಣಗಳಿದೆ. ಇದರ ಬಗ್ಗೆ ಶ್ರವಣ, ಈ ಶ್ರವಣವನ್ನು ಮಾಡಿ ತನ್ಮೂಲಕವಾಗಿ ಅದನ್ನು ಉಪಾಸನೆ ಮಾಡಬೇಕು. ಯಾರು ಇದನ್ನು ಮಾಡ್ತಾರೋ ಅವನಿಗೆ ಅಸಂಗವೂ ಬರ್ತದೆ. ಅದೇ ರೀತಿಯಾಗಿ ವಿಷಯದಲ್ಲಿ ವೈರಾಗ್ಯಗಳು ಇದು ಕೂಡ ಅವನಿಗೆ, ಅಂತಹ ಜೀವನಿಗೆ ಬರ್ತದೆ ಎಂಬುದಾಗಿ ಹೇಳ್ತಾರೆ. ಇದನ್ನು ಕೃಷ್ಣ ಹೇಳಿದ್ದು. ನೀನು ಅಸಂಗನಾಗಿರಬೇಕು. ನೀನೀಗ ಅರ್ಜುನ ಯಾಕೆ ಇಷ್ಟೆಲ್ಲ ಪ್ರಶ್ನೆ ಅವನು ಆರಂಭದಲ್ಲಿ ನಾನು ಯುದ್ಧವನ್ನು ಮಾಡೋದಿಲ್ಲ, ನನಗೆ ಇವರೆಲ್ಲರೂ ಕೂಡ ನನ್ನ ಬಾಂಧವರು ಅಂತ ಹೇಳಿಕೊಂಡು ಯಾಕೆ ಅವನಿಗೆ ಬಂತು ಅಂತ ಕೇಳಿದರೆ ಅವನಿಗೆ ಅಲ್ಲಿ ಮೊದಲಿಗೆ ಬಾಧಿಸಿದ್ದೇನು ಅಂತ ಕೇಳಿದರೆ ನನ್ನವರು ಎಂಬ ಭಾವನೆ ಬಂತು. ನನ್ನವರು, ನನ್ನ ಗುರುಗಳು, ನನ್ನ ಮೊಮ್ಮಕ್ಕಳು, ನನ್ನ ಮಾವ, ಇವರೆಲ್ಲರೂ ಕೂಡ ನನ್ನವರು ಅಂತ ಅವನಿಗೆ ಭಾವನೆ ಬಂತು. ಆದ್ದರಿಂದ ಏನು ಮಾಡಿದವನು? ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಕೇಳಿಕೊಂಡು ಅವನು ಬಿಲ್ಲನ್ನು ರಣಾಂಗಣದಲ್ಲಿ ಬಿಲ್ಲನ್ನು ಕೆಳಕ್ಕೆ ಹಾಕಿದ. ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ. ತದನಂತರದಲ್ಲಿ ಕೃಷ್ಣ ಏನು ಮಾಡಿದ? ಅವನಿಗೆ ಈ ಎಲ್ಲ ಉಪದೇಶಗಳನ್ನು ನೀಡ್ತಾ ಹೋಗ್ತಾನೆ. ಮತ್ತು ಇನ್ನೇನು ಅಂತ ಕೇಳಿದ್ರೆ ತಂವೈ ಪ್ರಪದ್ಯೇತ ಎಂವೈ ಪ್ರಪದ್ಯ ನ ಶೋಚತಿ ನ ರಿಷ್ಯತಿ ನ ಜಾಯತೆ ನ ಮ್ರಿಯತೆ ತದ್ಬ್ರಹ್ಮ. ಯಾರು ಮೂಲ? ಯಾರು ಈ ಜಗತ್ತಿಗೆ ಮೂಲನಾಗಿರ್ತಕ್ಕಂಥವನು ಯಾರು ಅಂತ ಕೇಳಿದರೆ ನಮಗೆ
ಉಪನಿಷತ್ತು ಕೊಡತಕ್ಕಂತಹ ಒಂದು ಉಪಾಯ ಏನು ಅಂತ ಕೇಳಿದರೆ ತಂವೈ ಪ್ರಪದ್ಯೇತ, ನೀನು ಯಾರನ್ನು ಹೊಂದಿದ್ರೆ ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖಗಳು ಆಗೋದಿಲ್ವೋ, ಮತ್ತು ನೀನು ಯಾರನ್ನು ಹೊಂದಿದ್ರೆ ನಿನಗೆ ನ ಶೋಚತಿ, ನಿನಗೆ ಶೋಕ ಎಂಬುದು ಬರೋದಿಲ್ವೋ, ನ ರಿಷ್ಯತಿ, ನೀನು ತುಂಬ ಖುಷಿಯನ್ನು ಅದರಿಂದ ಹೊಂದೋದಿಲ್ವೋ, ನೀನು ಮತ್ತೆ ಪುನಃ ಈ ಜಗತ್ತಿನಲ್ಲಿ ಹುಟ್ಟೋದಿಲ್ವೋ, ನ ರಿಷ್ಯತಿ ನ ಜಾಯತೆ ನ ಮ್ರಿಯತೆ, ಮತ್ತು ಸಾಯುವಿಕೆಯನ್ನು ಕೂಡ ಅವನನ್ನು ಹೊಂದಿದ್ರೆ, ಅವನನ್ನು ಕಂಡ್ರೆ ಮತ್ತೆ ಪುನಃ ಈ ಸಂಸಾರದ ಹುಟ್ಟುವಿಕೆ ಸಾಯುವಿಕೆಗಳಿಗೆ ಕಾರಣ ಆಗೋದಿಲ್ವೋ, ಅವನು ಮೂಲ. ಅಂದರೆ ಅವನು ಯಾರು? ಅವನು ಬ್ರಹ್ಮ. ಅವನನ್ನು ನೀನು ತಿಳ್ಕೊಳ್ಬೇಕು. ಅಂತಹ ಬ್ರಹ್ಮನನ್ನು ನೀನು ತಿಳ್ಕೊಂಡ್ರೆ ನಿನಗೆ ಯಾವುದೂ ಕೂಡ ಅಂದರೆ ಹುಟ್ಟುವಿಕೆ, ಸಾಯುವಿಕೆ ಅಥವಾ ಶೋಕ ಇದ್ಯಾವುದೂ ಕೂಡ ನಿನ್ನನ್ನು ಬಾಧಿಸೋದಿಲ್ಲ. ಅಂತಹ ಭಗವಂತ ಯಾವನಿದ್ದಾನೆ ಅವನು ಈ ಜಗತ್ತಿಗೆ ಮೂಲನಾಗಿರತಕ್ಕಂಥವನು, ಅವನನ್ನು ನೀನು ತಿಳ್ಕೊಳ್ಳಬೇಕು ಅಂತ ಹೇಳ್ತಾನೆ. ತದನಂತರದಲ್ಲಿ ಮುಂದಿನ ಅಂಶ ಏನು ಅಂತ ಕೇಳಿದರೆ, ಭಗವಂತ ಮತ್ತು ಜಗತ್ತು ಇದು ಎರಡೂ ಕೂಡ ಒಂದೇ ಅಂತ ಒಂದು ಪಕ್ಷ ಇದೆ. ಹೇಗೆ ಅಂತ ಕೇಳಿದರೆ, ಜಗತ್ತು ಪರಮಾತ್ಮನಿಗಿಂತ ಭಿನ್ನವೋ ಅಭಿನ್ನವೋ ಅಂತ ಒಂದು ಪಕ್ಷ. ಕೆಲವರು ಏನು ಹೇಳ್ತಾರೆ ಅಂತ ಕೇಳಿದರೆ, ಈ ಜಗತ್ತು ಏನಿದೆ ಅದು ಸಂಸಾರ ಭಗವಂತನೇ, ಅಂದರೆ ಜಗತ್ತು ಬೇರೆಯಲ್ಲ ಪರಮಾತ್ಮ ಬೇರೆಯಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ಹಾಗಲ್ಲ. ಭಗವಂತ ಬೇರೆಯೇ ಇದ್ದಾನೆ, ತದನಂತರದಲ್ಲಿ ಜಗತ್ತು ಅದು ಬೇರೆಯೇ ಇದೆ. ಜಗದ್ವೃಕ್ಷೋಯಂ ಅಶ್ವತ್ಥಃ ಅಶ್ವವತ್ ಚಂಚಲಾತ್ಮಕ ಅವ್ಯಯೋಯಂ ಪ್ರವಾಹೇಣ ಸ್ವದಕ್ತಿ ಜ್ಞಾನಹೇತಿನ ಎಂಬುದಾಗಿ ಅದಕ್ಕೆ ಬೇಕಾದಷ್ಟು ಪ್ರಮಾಣಗಳನ್ನು ಹೇಳ್ತಾರೆ. ತಮೇವಾದ್ಯಂ ಪ್ರಪದ್ಯೇತ ಇದಂಶ ಭಾಸಕೋ ಹ್ಯಯಂ ಜೀವರಾಶಿ ಸಮಸ್ತೋಪಿ ಬ್ರಹ್ಮರುದ್ರೇಂದ್ರ ಪೂರ್ವಕಃ. ಈ ಜಗತ್ ವೃಕ್ಷ ಏನಿದೆ ಅದು ಭಗವಂತನಿಗಿಂತ ಅತ್ಯಂತ ಭಿನ್ನನಾಗಿರತಕ್ಕಂತಹದ್ದು, ಮತ್ತು ಪ್ರವಾಹವಾಗಿ ಅದು ಅನಾದಿಯಾಗಿರತಕ್ಕಂತಹದ್ದು. ಈ ಬ್ರಹ್ಮ ರುದ್ರ ಮೊದಲಾಗಿರತಕ್ಕಂತಹ ಜೀವರಾಶಿಗಳು ಯಾರಿದ್ದಾರೆ ಅವರು ಪರಮಾತ್ಮನ ಸ್ವರೂಪಾಂಶಭೂತವಾಗಿರತಕ್ಕಂತಹ ಬಿಂಬ ರೂಪಗಳಿರ್ತಕ್ಕಂತಹ ಪ್ರತಿಬಿಂಬ ಸ್ಥಾನದಲ್ಲಿರುವವರು. ಹೀಗೆ ಪ್ರತಿಬಿಂಬರಾಗಿರತಕ್ಕಂತಹ ಇವರು ಸಂಸಾರ ವೃಕ್ಷವನ್ನು ಆ ಬ್ರಹ್ಮರುದ್ರಾದಿಗಳೇ ಅಸಮರ್ಥರು. ಇನ್ನು ನಮ್ಮಂತಹ ಜೀವರಾಶಿಗಳ ಪಾಡೇನು? ನಾವಂತೂ ಭಗವಂತನನ್ನು ಶರಣು ಹೊಂದಲೇಬೇಕು. ಯಾಕೆ? ನಮಗೆ ಈ ಸಂಸಾರ ಎಂಬಂತಹ ಸಂಸಾರ ಎಂಬ ಇದರಿಂದ ಹೊರಕ್ಕೆ ಬರಬೇಕು ಅಂತ ಹೇಳಿದರೆ ನಮಗೆ ಆ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಎಂಬುದನ್ನು ಇಲ್ಲಿ ಹೇಳ್ತಾರೆ. ಹೀಗೆ ಇಷ್ಟನ್ನು ಹೇಳಿ ಮತ್ತೆ ಪುನಃ ಇದರ ವಿವರಣೆಯನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಸ್ವರತ್. ಶ್ರೀಕೃಷ್ಣಾರ್ಪಣಮಸ್ತು.